ನಮಸ್ಕಾರ. ಇವತ್ತಿನ ವಿಷಯ ಬಂದು ಸ್ವಲ್ಪ ಸೀರಿಯಸ್ ಆಗಿರುವಂಥ ವಿಚಾರ. ಏನು ಅಂದರೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನಿಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಪರ್ಸನ್ಗೆ ಏನೋ ಒಂದು ಹೆಚ್ಚು ಕಡಿಮೆ ಆಗಿ ಹಾಸ್ಪಿಟಲ್ಗೆ ಸೇರಿಸಿದಾಗ ಆ ವ್ಯಕ್ತಿನೂ ಇಂಪಾರ್ಟೆಂಟು. ಅದಾದ ನಂತರ ಹಾಸ್ಪಿಟಲ್ ಬಿಲ್ ಎಷ್ಟಾಗುತ್ತೆ, ಆ ಬಿಲ್ನ ಹೇಗೆ ಪೇ ಮಾಡೋದು, ಅದಕ್ಕೆ ಬೇಕಾಗಿರುವಂಥ ಹಣ, ಅದು ಇಂಪಾರ್ಟೆಂಟ್. ಈ ಎರಡವನ್ನು ಮ್ಯಾನೇಜ್ ಮಾಡುವಂತಹ ಶಕ್ತಿ, ಸಾಮರ್ಥ್ಯ, ಅದಾದ ಮೇಲೆ ಬೇಕಾಗಿರುವಂಥ ಜ್ಞಾನ ಒಬ್ಬ ಮನುಷ್ಯನಿಗೆ ತುಂಬ ಮುಖ್ಯ. ಇವತ್ತಲ್ಲ ಅಂದ್ರೂ ಕೆಲವು ದಿನಗಳಾದಮೇಲೆ, ಕೆಲವು ವರ್ಷಗಳಾದಮೇಲೆ ಅವನಿಗೆ ತುಂಬ ಮುಖ್ಯ. ಆ ಸ್ಥಿತಿ ಬಂದೇ ಬರುತ್ತೆ. ಆದ್ದರಿಂದ ನಾನಂಥ ಸ್ಥಿತಿಯಲ್ಲಿ ಈಗ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನೀವು ಇಂಥ ಸ್ಥಿತಿಗೆ ಬರಬಾರ್ದು ಅನ್ನೋ ಒಂದು ವಿಷಯದಿಂದ ನಿಮಗೆ ಕೆಲವು ವಿಚಾರಗಳನ್ನ ನಾನು ನಿಮಗೆ ಹತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ, ಆ ವ್ಯಕ್ತಿಗೆ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ. ಈಗ ICU ವಾರ್ಡಲ್ಲಿದ್ದಾರೆ. ಒಂದು ದಿನಕ್ಕೆ ICU ವಾರ್ಡ್ ಚಾರ್ಜ್ ಪ್ಲಸ್ ಮೆಡಿಸಿನ್ಸ್, ಫುಡ್, ಅದಾದಮೇಲೆ ಆಕ್ಸಿಜನ್ ಸಿಲಿಂಡರ್ಗೆ ಬಾಡಿಗೆ, ಸೊ ಈ ಥರ ಅನೇಕ ವಿಚಾರಗಳು ಸೇರಿಸಿ ಒಂದು ದಿನಕ್ಕೆ 25,000 ರೂಪಾಯಿ ಹಾಸ್ಪಿಟಲಲ್ಲಿ ಬಿಲ್ ಮಾಡ್ತಾ ಇದ್ದಾರೆ. ಇದು ಒಂದು ದಿನದ ಚಾರ್ಜ್. ಇದೇ ರೀತಿ ಆ ವ್ಯಕ್ತಿ ಸುಧಾರಣೆ ಆಗುವವರೆಗೂ ಅವರನ್ನು ICUನಲ್ಲಿ ಇಟ್ಟಿರ್ತಾರೆ. ಅದಾದಮೇಲೆ ಜನರಲ್ ವಾರ್ಡ್ಗೆ ಹಾಕ್ತಾರೆ. ಜನರಲ್ ವಾರ್ಡಲ್ಲೂ ಖರ್ಚುಗಳಿರುತ್ತೆ. ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗಬೇಕು. ಆ್ಯಂಬುಲೆನ್ಸ್ ಚಾರ್ಜ್ ಇದೆ. ಇದಕ್ಕೆ ಓಡಾಡೋದಕ್ಕೆ ವ್ಯಕ್ತಿಗಳಿಗೆ ಅವ್ರಿಗೆ ಹಣ ಬೇಕು. ಅವರು ಟಿಫನ್ ಹೊರಗಡೆ ಮಾಡಬೇಕು, ಅಲ್ಲೂ ಹಣ ಬೇಕು. ಸೊ ಇದು ವ್ಯವಹಾರ ಬಂದು ಲಕ್ಷಾಂತರ ರೂಪಾಯಿ ಆಗುತ್ತೆ. ಈ ಸ್ಥಿತಿಯಲ್ಲಿ ನಮ್ಮ ಹತ್ರ ಇರುವಂತಹ ಸೇವಿಂಗ್ಸು ಎಲ್ಲ ನೀರು ಥರ ಖರ್ಚಾಗಿ ಹೋಗುತ್ತೆ. ಒಂದು ಸರಿ ಈ ಥರ ಸ್ಥಿತಿ ಬಂದು ಪಾರಾದರೆ ಪರವಾಗಿಲ್ಲ. ಆದರೆ ಇದು ಪ್ರತಿ ಸರಿ ಆಗ್ತಾ ಇದ್ದಾಗ ಅಲ್ಲಿ ತೊಂದರೆ ಇದೆ. ಎವ್ರಿ ಟೈಮ್ನು ಸೇವ್ ಮಾಡೋಕ್ಕಾಗಲ್ಲ ಪರ್ಸನ್ನ. ಯಾಕೆಂದರೆ ಹಣ ನಮ್ಮ ಹತ್ರ ಇರಲ್ಲ. ಆಸ್ ಎ ಮಿಡಲ್ ಕ್ಲಾಸ್ ಪರ್ಸನ್ ಆಗಿ ಮನೆ ಬಾಡಿಗೆ ಕಟ್ಟಬೇಕು, ದಿನಸಿ ತರಬೇಕು, ಯುಟಿಲಿಟಿ ಬಿಲ್ಸ್ ಪೇ ಮಾಡಬೇಕು, ಇಸ್ಕೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟಬೇಕು. ಇದರ ಜೊತೆಗೆ ಇದೊಂದು ಎಕ್ಸ್ಟ್ರಾ ಬರೆ. ಇಂಥದ್ದನ್ನು ಹೇಗೆ ಸಂಭಾಳಿಸೋದು? ಅದರ ಜೊತೆಗೆ ಒಂದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಆಗಿದ್ದರೆ ತುಂಬ ಕಷ್ಟ. ತುಂಬ ಕಷ್ಟ. ದಾರಿ ಕಾಣಿಸಲ್ಲ. ಈ ಟೈಮಲ್ಲಿ ದಾರಿ ತೋಚಲ್ಲ. ಆದ್ದರಿಂದ ಇಂಥ ಸ್ಥಿತಿಯಲ್ಲಿ ನಮ್ಮ ಅಹಂಕಾರ, ನಮ್ಮ ಪ್ರೈಡ್, ನಮ್ಮ ಬುದ್ಧಿವಂತಿಕೆ ಎಲ್ಲ ನಲ್ಲಾಗೋಗುತ್ತೆ. ಏನು ದಾರಿ ತೋಚಲ್ಲ. ಏನು ಮಾಡೋದು? ಏನು ಮಾಡಿದ್ರೆ ನೆಕ್ಸ್ಟು ಈ ಹಣವನ್ನು ಹೊಂದಿಸ್ಬೇಕು? ಆ ಹಣನ ಹೇಗೆ ತೀರಿಸೋದು? ಇದೇ ಮೇಜರ್ ಪ್ರಾಬ್ಲಮ್. ಅದರಿಂದ ಇಂಥ ಸ್ಥಿತಿಗಳು ತುಂಬ ಯೋಚನೆ ಮಾಡಲ್ಲ. ಇದೆಲ್ಲ ಅನಾಲಿಟಿಕಲ್ ಥಿಂಕಿಂಗ್, ಡೀಪ್ ಥಿಂಕಿಂಗ್, ಕಾಗ್ನಿಟಿವ್ ಥಿಂಕಿಂಗ್, ಇಂಥ ಎಲ್ಲ ಥಿಂಕಿಂಗನ್ನು
ಅಟ್ ಎ ಟೈಮಲ್ಲಿ ಓಡ್ತಾ ಇರುತ್ತೆ ಮೈಂಡಲ್ಲಿ. ಈ ಥಿಂಕಿಂಗ್ನ ಮ್ಯಾನೇಜ್ ಮಾಡುವಂಥ ಶಕ್ತಿ ನಾರ್ಮಲ್ ಪರ್ಸನ್ಗಿರಲ್ಲ. ಯಾಕೆಂದರೆ ಅವ್ನು ಟ್ರೈನ್ ಆಗಿರಲ್ಲ. ಇದು ಯಾವಾಗಲೂ ಒಂದು ಸಡನ್ನಾಗಿ ಆಗುತ್ತೆ, ಹೊಸದಾಗಿರುತ್ತೆ, ಅರಗಿಸ್ಕೊಳ್ಳೋದು ಕಷ್ಟ ಇದು. ಅದರಿಂದ ಓಕೆ, ಈ ಥರ ನಡೀತಾ ಇದೆ, ಈ ಥರ ನಡೆಯುತ್ತೆ, ನೀವು ಈ ಸಿಚುವೇಶನ್ನ ಹೇಗೆ ತಪ್ಪಿಸ್ಕೊಳ್ಬೋದು ಅನ್ನುವಂಥ ಒಂದು ದಾರಿ ನಾನು ಹೇಳ್ತೀನಿ. ಫಸ್ಟು, ನೀವು ಯಾಕೆ ಇಂಪಾರ್ಟೆಂಟ್? ನೀವೇನಕ್ಕೆ ಇಂಪಾರ್ಟೆಂಟ್? ನಿಮ್ಮನ್ನು ಯಾಕೆ ಜನ ನಿಮಗೆ ಸೇವೆ ಕೊಡಬೇಕು? ನಿಮ್ಮನ್ನು ಯಾಕೆ ಸೇವೆ ಮಾಡಬೇಕು? ನಿಮ್ಮ ದೇಹವನ್ನು ಬೇರೆ ಯಾರು ಯಾಕೆ ಮುಟ್ಟಬೇಕು? ನಿಮ್ಮ ಟಾಯ್ಲೆಟರೀಸ್ನ ಯಾಕೆ ಬೇರೆಯವ್ರು ಬಂದು ಕ್ಲೀನ್ ಮಾಡಬೇಕು? ಸ್ವಂತ ಮಕ್ಕಳೇ ಮುಟ್ಟಲ್ಲ, ಅದ್ರಲ್ಲಿ ಬೇರೆ ಯಾರೋ ಬಂದು ನಿಮಗೆ ಮಾಡಬೇಕು ಈ ಸರ್ವಿಸ್ನ. ಸೊ ಅವರು ನಿಮಗೆ ಒಂದು ಸರ್ವಿಸ್ ಕೊಡ್ತಾರೆ, ಆ ಸರ್ವಿಸ್ಸು ನಿಮಗೆ ಇಷ್ಟ ಆಗುತ್ತಾ? ನಿಮಗೆ ಬೇಕಾಗಿರೋ ರೀತಿನಲ್ಲಿ ಅವರು ಸರ್ವಿಸ್ ಕೊಡ್ತಾರ? ಚಾನ್ಸೇ ಇಲ್ಲ. ಐದರ್ ನೀವು ಕೆಲವು ವಿಷಯಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳೇಬೇಕು. ICU ಬೆಂಚಲ್ಲಿ ICUನಲ್ಲಿ ಅಡ್ಮಿಂಟ್ ಆಗಿದ್ದಾಗ ನೀವು ಹೊರಗಡೆ ಬೆಂಚಲ್ಲಿ ಕೂತ್ಕೊಂಡಿರ್ತೀರ. ನಿಮ್ಮ ಈಗೋ, ಪ್ರೈಡ್ ಎಲ್ಲ ನಿಂತು ಬಿಟ್ಟು ಸುಮ್ಮನೆ ಕೂತಿರ್ಬೇಕಷ್ಟೇ. ಅಲ್ಲಿ 300 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡ್ದಂಗೆ ಇಲ್ಲಿ ಮಾಡೋಕ್ಕಾಗಲ್ಲ. ಯಾರೋ ಬಂದು ನಿಮಗೆ ಸರ್ವಿಸ್ ಕೊಡಬೇಕು, ಯಾರೋ ಬಂದು ನಿಮ್ಮನ್ನು ಕಾಪಾಡಿಬಿಡ್ತಾರೆ. ಇದೆಲ್ಲ ಫಾಲ್ಸ್ ಹೋಪು. ಈ ಪ್ರಪಂಚದಲ್ಲಿ ಯಾರು ನಿಮಗೆ ಫ್ರೀಯಾಗಿ ಒಂದು ಅನುಕರಣೆ, ಅದೇನಂತಾರೆ ಅನುಕಂಪ, ನಿಮ್ಮ ಮೇಲೇನೋ ಒಂದು ಅಯ್ಯೋ ಪಾಪ ಇವ್ರಿಗೇನು ಇಲ್ಲ, ಇವ್ರಿಗೇನೋ ಒಂದು ಸರ್ವಿಸ್ ಮಾಡೋಣ, ಇವ್ರಿಗೇನೋ ಹೆಲ್ಪ್ ಮಾಡೋಣ, ಈ ಥರ ಹೆಲ್ಪ್ ಮಾಡೋವಂಥ ವ್ಯಕ್ತಿಗಳು ತುಂಬ ಕಡಿಮೆ. ಸೊ ಅಂತ ಹೆಲ್ಪ್ ಮಾಡೋವಂಥ ಜನ ಇದ್ರೂ ಅವ್ರ ಹತ್ರ ನನಗೆ ಹೆಲ್ಪ್ ಮಾಡಿ ಅಂತ ಹೋಗೋರು ಜನಸಂಖ್ಯೆ ಜಾಸ್ತಿ. ಅದ್ರಲ್ಲಿ ನೀವು ಹೋದ್ರಿ ಅಂದರೆ ನೀವು ಲೈನಲ್ಲಿ ನೀವು ಕೂತ್ಕೊಂಡಿರ್ಬೇಕು ನಿಮ್ಮ ಟರ್ನ್ ಬರೋರ್ಗು. ಅಷ್ಟೊಂದು ನೀವು ಪ್ರಾಣನೇ ಹೋಗ್ಬಿಟ್ಟಿರುತ್ತೆ ನಿಮಗೆ. ಅದೇ ರೀತಿ ಎಷ್ಟೊಂದು ಗೌರ್ಮೆಂಟ್ ಹಾಸ್ಪಿಟಲ್, ಎಷ್ಟೊಂದು ನಾನ್ ಗೌರ್ಮೆಂಟ್ NGO ಹಾಸ್ಪಿಟಲ್ಸ್, ಇಲ್ಲೆಲ್ಲ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು. ಏನೋ ಒಂದು ಆಪ್ರೇಷನ್ ಮಾಡಿಸ್ಕೊಬೇಕು, ಏನೋ ಒಂದು ಮಾಡಬೇಕು ಅಂದರೆ ಅದು ನಿಮಗೆ ಸರ್ವಿಸ್ ಚೆನ್ನಾಗಿ ಸಿಗುತ್ತೆ ಅಲ್ವೋ ಅದು ಗೊತ್ತಿಲ್ಲ, ದೇವರೇ ಕಾಪಾಡಬೇಕು. ಅದಾದಮೇಲೆ ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಹೋದರೆ ಚೆನ್ನಾಗಿ ಬಿಲ್ ಆಗ್ತಾರೆ. ಅದರಲ್ಲಿ ನೀವು ಇನ್ಶೂರೆನ್ಸ್ ಪೇ ಮಾಡ್ತಾಯಿದ್ರೇ ಅದರಲ್ಲಿ ಕೂಲಿಂಗ್ ಪೀರಿಯಡ್ ಅಂತಿರುತ್ತೆ. ಆ ಕೂಲಿಂಗ್ ಪೀರಿಯಡು ಕಂಪ್ಲೀಟ್ ಆಗೋವರೆಗೂ ಅದ್ರ ಮಧ್ಯದಲ್ಲಿ ಏನಾದರೂ ಆಯಿತು ಅಂದರೆ ಅದು ನೀವೇ ಕಟ್ಟಬೇಕು. ಕೆಲವು ಇನ್ಸ್ಟೆನ್ಸಸ್ ಇದೆ, ಎಲ್ಲ ಕರೆಕ್ಟಾಗಿದ್ರೂ ಕೆಲವು ಇದರಲ್ಲಿ ಕ್ಲೈಮ್ ಆಗಲ್ಲ, ನೀವು ಕೋಪೇಮೆಂಟ್ ಮಾಡಬೇಕಾಗುತ್ತೆ. ಈ ಥರ ಏನೇನೋ ಇದೆ. ಇನ್ಶೂರೆನ್ಸ್ ಪ್ರೀಮಿಯಮಲ್ಲೂ ಕೆಲವು ಮೋಸಗಳು ಮಾಡ್ತಾರೆ. ಅದಾದಮೇಲೆ ಟೈಮಿಗೆ ಸರಿಯಾಗಿ ಹಾಸ್ಪಿಟಲ್ಸಲ್ಲಿ ಬೆಡ್ ಸಿಕ್ಕಲ್ಲ, ಹಾಸ್ಪಿಟಲಲ್ಲಿ ಕೆಲವು ಸರ್ವೀಸಸ್ ಇರಲ್ಲ, ಕೆಲವುದರಲ್ಲಿ ಕೆಲವು ಇಕ್ವಿಪ್ಮೆಂಟ್ಸ್ ಇರಲ್ಲ. ಅವರು ಇಲ್ಲೋಗಿ ಅಲ್ಲೋಗಿ ಅಂತ ಆಟ ಆಡಿಸ್ತಾರೆ. ಆ ಟೈಮಲ್ಲಿ ನಿಮ್ಮ ಅಲ್ಲೋಗೋಕ್ಕಾಗಲ್ಲ, ಇಲ್ಲೋಗೋಕ್ಕಾಗಲ್ಲ. ಬೇಕಂದರೆ ನಮಗೆ ಯಾವ ಹಾಸ್ಪಿಟಲಲ್ಲಿ ಯಾವ ಸರ್ವಿಸ್ ಸಿಗುತ್ತೆ, ಎಷ್ಟು ಪ್ರೈಸ್ ಇದೆ, ಅದು ನಮಗೆಷ್ಟು ಅನುಕರಣವಾಗಿದೆ, ನಮಗೆಷ್ಟು ಅನುಕೂಲವಾಗಿದೆ, ಇದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅದರಿಂದ ನೀವು ಆರೋಗ್ಯವಾಗಿರಬೇಕಾದ್ರೇ ಕೆಲವು ವಿಚಾರಗಳನ್ನ ನೀವು ತಿಳ್ಕೊಳ್ಳುವಂತಹ ಅವಶ್ಯಕತೆ ತುಂಬ ಇದೆ. ನನ್ನಿಂದ ಬೇರೆ ಯಾರಿಗೊಬ್ರಿಗೆ ತೊಂದರೆ ಆಗಬಾರ್ದು ಅಂತ ನೀವು ಅಂದ್ಕೊಳ್ಳೋದಾದರೆ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ನಿಮ್ಮ ಮಕ್ಕಳು, ನಿಮ್ಮ ರಿಲೇಟಿವ್ಸ್, ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ನಿಮ್ಮನ್ನು ಒಂದು ಬರ್ಡನಾಗಿ ನೋಡದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು. ಅಟ್ಲೀಸ್ಟ್
ನಿಮ್ಮಿಂದ ಏನೋ ಒಂದು ಸಹಾಯ ಮಾಡೋಕ್ಕಾಗಿಲ್ಲ ಅಂದ್ರೂ ಬೇರೆಯವ್ರ ಕಡೆಯಿಂದ ನಿಮಗೆ ಸಹಾಯ ಮಾಡೋ ಅನ್ನೋಂಥ ಪರಿಸ್ಥಿತಿ ನೀವು ತಂದಿಟ್ಕೊಳ್ಬಾರ್ದು. ಆದ್ದರಿಂದ ನೀವು ದೇಹದಲ್ಲಿ ಯಾವ ಯಾವ ಅಂಗಗಳಿಗೆ ಏನೇನು ರೋಗಗಳು ಬರುತ್ತೆ, ಯಾವುದರ ಮೂಲಕ ರೋಗ ಬರುತ್ತೆ, ಏನು ಮಾಡಿದರೆ ರೋಗಗಳು ಬರದೇ ಇರೋ ಹಾಗೆ ಕಾಪಾಡಿಕೊಳ್ಬೋದು, ಈಗ ಬಂದಿರೋ ರೋಗವನ್ನು ಯಾವ ರೀತಿಯಲ್ಲಿ ಕಡಿಮೆ ಮಾಡಿಕೊಳ್ಳಬಹುದು, ಯಾವ ಎಕ್ಸಸೈಸ್ ಮಾಡಬೇಕು, ಯಾವ ಫುಡ್ ತಗೊಳ್ಬೇಕು, ಯಾವ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು, ಯಾವ ಮೈಂಡ್ ಸೆಟ್ ಇಟ್ಕೊಂಡಿರಬೇಕು, ಯಾವ ನಂಬಿಕೆ ಇಟ್ಕೊಂಡಿರಬೇಕು, ಯಾವ ಹೋಪ್ ಇಟ್ಕೊಂಡಿರಬೇಕು, ಇದನ್ನೆಲ್ಲ ನೀವೇ ಕಂಡು ಹಿಡ್ಕೊಳ್ಬೇಕು. ಯೂಟ್ಯೂಬಲ್ಲಿ ಅನೇಕ ವೀಡಿಯೋಗಳು ನೋಡ್ಬೋದು ನೀವು ಕೂತ್ಕೊಂಡು ಮೊಬೈಲಲ್ಲಿ, ಬಟ್ ನೀವೇನು ಮಾಡಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಅದು ಹೆಂಗಿದೆ ಅಂದರೆ, ಕಣ್ಣು ಮುಂದೆ ಸ್ವಚ್ಛಂದವಾಗಿರುವಂಥ ನದಿ ಹರಿತಾ ಇದೆ, ಬಾಯಾರಿಕೆ ಆಗಿದೆ, ನೋಡ್ತಾ ಕೂತಿದ್ರೆ ಬಾಯಾರಿಕೆ ಕಡಿಮೆ ಆಗಲ್ಲ. ನೀವು ನಡ್ಕೊಂಡು ಹೋಗಿ ಒಂದು ಲೋಟ ಹಿಡ್ಕೊಂಡು ಹೋಗಿ ನದಿಗೆ ಕೈ ಹಾಕಿ ನೀರು ಹಿಡ್ಕೊಂಡು ಕುಡಿಬೇಕು. ಅದೇ ರೀತಿ ನೋಡಿದ ವಿಡಿಯೋಗಳಿಗೆ ನೋಡಿದ ಇನ್ಫಾರ್ಮೇಷನ್ ನೀವು ಕಾರ್ಯರೂಪಕ್ಕೆ ತರಬೇಕು. ಇದೆಲ್ಲ ಇಂಪಾರ್ಟೆಂಟ್. ನೀವೇನೋ ಸಾಧನೆ ಮಾಡಿ, ದುಡ್ಡು ಮಾಡಿ, ಹಣ ಮಾಡಿ, ಹೆಸರು ಮಾಡಿ, ಅದೆಲ್ಲ ನಿಮ್ಮ ಆರೋಗ್ಯದ ನಂತರ. ಅದು ಹೆಂಗೆ ಅಂದರೆ, ಸ್ವಲ್ಪ ನಾನು ಕಠಿಣವಾಗಿ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ, ಬಟ್ ಇದೇ ನಿಜ. ಚೆನ್ನಾಗಿದ್ದಾಗ ಅಹಂಕಾರ, ನಾನು, ನಂದು, ನನ್ನ ಲೈಫ್ ಸ್ಟೈಲ್, ನಾನು ಹಿಂಗೇನೆ, ಈ ಥರ ಅನೇಕ ನಂಬಿಕೆ ಇರುತ್ತೆ ನಮ್ಮ ಮೇಲೆ. ರೋಗ ಬಂದು ಬೆಡ್ ಮೇಲೆ ಮಲ್ಕೊಂಡಾಗ ನನ್ನನ್ನು ಯಾರಾದರೂ ಕಾಪಾಡ್ಬಿಡ್ಬೋದಾ, ನಾನು ಹೆಂಗಾದ್ರೂ ಇದರಿಂದ ಆಚೆ ಬರ್ಬೋದಾ ಅನ್ನೋಂಥ ಒಂದು ಹೋಪಿಂದ ನೀವು ಬೇರೆಯವ್ರನ್ನ ನೋಡಬೇಕಾಗತ್ತೆ. ಗೊತ್ತಿಲ್ಲದೆ ಇರೋವಂಥ ನರ್ಸು, ಗೊತ್ತಿಲ್ಲದೆ ಇರೋವಂಥ ವ್ಯಕ್ತಿ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಡ್ತಾರೆ ಆಪ್ರೇಷನ್ ಮಾಡಬೇಕಂದ್ರೆ. ಹಾಕೊಳ್ಳುವಂಥ ಒಂದು ಒಳ ಹುಡುಪಿಗೂ ನಾವು ಇಂಪಾರ್ಟೆಂಟ್ ಕೊಟ್ಟು ಅದು ಬ್ರ್ಯಾಂಡ್ ನೋಡಿ ಪರ್ಚೇಸ್ ಮಾಡಿ ಹಾಕೊಳ್ಳೋವಂಥ ವ್ಯಕ್ತಿಗಳೇ ತುಂಬ ಜನ ಇದ್ದಾರೆ. ಸೊ ಅಷ್ಟು ನಮ್ಮ ಬಟ್ಟೆಗೆ ನಾವು ಇಂಪಾರ್ಟೆನ್ಸ್ ಕೊಡೋವಂಥ ವ್ಯಕ್ತಿಗಳು ಅಲ್ಲಿ ಹೋದ್ಮೇಲೆ ಸಡನ್ನಾಗಿ ಎಲ್ಲ ಬಿಚ್ಚಾಕ್ಸ್ಬಿಟ್ರೆ ಅದೊಂದು ಶಾಕ್. ಅದು ಸುಮ್ಮನೆ ಒಂದು ಉದಾಹರಣೆಗೆ ಹೇಳಿದೆ. ಅದರಿಂದ ಯಾರೋ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ, ನಿಮ್ಮ ಹತ್ರ ಹಣ ಇತ್ತು ಅಂದರೆ. ಹಣ ಇಲ್ಲದೆ ಹೋದರೆ ನರಳಿ ಸಾಯಬೇಕಾಗುತ್ತೆ. ಫುಟ್ಪಾತಲ್ಲಿ ಎಷ್ಟೊಂದು ಜನ ವ್ಯಕ್ತಿಗಳು ಪಾಪ ಸಿಗ್ನಲ್ ಹತ್ರ ಕಾಲು ಇಷ್ಟು ದಪ್ಪ ಆಗ್ಬಿಟ್ಟಿರುತ್ತೆ, ಕೈ ಇಷ್ಟು ದಪ್ಪ ಆಗ್ಬಿಟ್ಟಿರುತ್ತೆ, ಕಣ್ಣತ್ರ ಏನೇನೋ ಗುಳ್ಳೆಗಳು ಬಂದ್ಬಿಟ್ಟಿರುತ್ತೆ, ಅವರೆಲ್ಲ ಭಿಕ್ಷೆ ಬೇಡ್ತಾರೆ. ನಾನೊಬ್ಬರನ್ನ ಕೇಳಿದೆ, ಏನು ಸ್ವಾಮಿ, ಏನು ಪ್ರಾಬ್ಲಮ್ ಆಗಿದೆ, ಯಾಕೆ ಈ ಥರ ಭಿಕ್ಷೆ ಬೇಡ್ತಾ ಇದ್ದೀರಾ ಅಂತ. ಅಪ್ಪ ಹೇಳ್ದ, ಪಾಪ ನಾನು ಈ ಥರ ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಏನೋ ಸಡನ್ನಾಗಿ ಕಾಲಲ್ಲಿ ಏನೋ ಸ್ವಲ್ಪ ಏನೋ ಲೈಟಾಗಿ ತೊಂದರೆ ಆಯಿತು. ಅದು ಬರ್ತಾ ಬರ್ತಾ ಒಂದು ಊದ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅದು ಕೆಂಪಗಾಯಿತು. ಆಮೇಲೆ ನಡೆಯೋಕ್ಕೆ ಆಗಿಲ್ಲ. ಮನೆಯಲ್ಲಿ ಮಕ್ಕಳು ಹಾಸ್ಪಿಟಲೆಲ್ಲ ತೋರಿಸಿದ್ರೆ, ಹಾಸ್ಪಿಟಲ್ ನೋಡಿದ್ರೆ ಒಂದು 15 ಲಕ್ಷ ರೂಪಾಯಿ ಆಗುತ್ತೆ. ಯಾಕೆಂದರೆ ಕಾಲು ಬೆರಳಿಂದ ಹಿಡಿದು ಫುಲ್ವರೆಗೂ ಆಗಿದೆ. ಇದಕ್ಕೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಕೊಡಬೇಕು. ಅದಕ್ಕೆ ಯೂಸ್ ಮಾಡುವಂಥ ಎಕ್ವಿಪ್ಮೆಂಟ್ ಎಲ್ಲ ತುಂಬ ಕಾಸ್ಟ್ಲಿ ಆಗಿದೆ. ಅದರಿಂದ 15 ಲಕ್ಷ ರೂಪಾಯಿ ಆಗುತ್ತೆ. ಪಾಪ ಆ ವ್ಯಕ್ತಿ ಬಂದು ಮಿಡಲ್ ಕ್ಲಾಸ್ ಪರ್ಸನ್ ಅಲ್ಲ, ಲೋ ಕ್ಲಾಸ್ ಪರ್ಸನ್. ಹೆಂಡತಿ ಮಕ್ಕಳೆಲ್ಲ ಅವನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು ಪಾಪ. ಅದರಿಂದ ಅವ್ನ ಕಾಲು ಹಿಂಗೆ ಇಟ್ಕೊಂಡು ಏನು ಮಾಡ್ತಾನೆ, ಯಾರ ಹತ್ರ ಹೋಗಿ ಕೇಳ್ತಾನೆ? ಅವನಿಗೊಂದು ಫ್ರೆಂಡ್ ಸರ್ಕಲ್ ಇದ್ರೂ ಅವ್ರ ಫ್ರೆಂಡ್ಸನ್ನು ನೋಡ್ತಾರೆ, ನಿನಗೇನು ಪೊಟೆನ್ಷಿಯಲ್ ಇದೆ, ಹೆಂಗೆ ನೀನು ತೀರಿಸ್ತೀಯಾ ಅಂತ. ಆ ಪೊಟೆನ್ಷಿಯಲ್ ಅವ್ರ ಹತ್ರ ಕಾಣಿಸ್ತಾ ಇಲ್ಲ ಅಂದರೆ ಅವ್ರು ರೀಸನ್ಸ್ ಕೊಡ್ತಾರೆ. ಇನ್ನು ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಮರ್ತೋಗ್ಬಿಡಿ,
ಅದು ವೇಸ್ಟ್ ಆಫ್ ಟೈಮ್. ಅದು ಅಲ್ಲೋ ಕೇಳೋದಿಲ್ಲ. ಯಾರೋ ಬಂದು ನಿಮ್ಗೇನಕ್ಕೆ ದುಡ್ಡು ಕೊಡಬೇಕು? ಅದೇ ಕಾನ್ಸೆಪ್ಟ್. ಸೊ ಅದರಿಂದ ಆ ವ್ಯಕ್ತಿ ಏನು ಮಾಡ್ದ ಪಾಪ, ರೋಡಲ್ಲಿ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದ. ಹಸುವಾಗುತ್ತೆ, ಕಾಲು ನೋವುತ್ತೆ, ಚಳಿ ಆಗುತ್ತೆ, ಮಳೆ ಬರುತ್ತೆ, ದುಡ್ಡಿಲ್ಲ, ಏನು ಮಾಡೋದು? ಭಿಕ್ಷೆ ಬಿಡ್ತಾ ಇದ್ದೀನಿ ಸ್ವಾಮಿ, ಇನ್ನೇನು ಮಾಡೋಕ್ಕಾಗುತ್ತೆ? ಯಾವುದಾದ್ರು ಅನಾಥಾಶ್ರಮಕ್ಕೆ ಹೋಗೋಣ ಅಂದರೆ ಅಲ್ಲೂ ರಾಜಕೀಯ, ಅಲ್ಲೂ ಅನೇಕ ತೊಂದರೆಗಳಿದೆಯಂತೆ. ಅಲ್ಲೇ ನಡೀತದೆ, ನನಗೆ ಗೊತ್ತಿಲ್ಲ. ಸೊ ಈ ಥರ ಇದೆಲ್ಲ ಬೇಕಾ? ಇದೆಲ್ಲ ಒಂದು ಎಕ್ಸಾಂಪಲ್ಗೆ ಹೇಳ್ದೆ. ಅದರಿಂದ ಇಂಥ ಪರಿಸ್ಥಿತಿಗಳು ಬರಬಾರ್ದು. ಇದೆಲ್ಲ ವರ್ಸ್ಟ್ ಕೇಸ್ ಸಿನಾರಿಯೋಸ್ ನಾನು ಮಾತಾಡ್ತಾ ಇರೋದು. ಒಬ್ಬ ಚೆನ್ನಾಗಿರೋಂಥ ವ್ಯಕ್ತಿ, ಒಳ್ಳೆ ಮನೆ, ಒಳ್ಳೆ ಫ್ಯಾಮಿಲಿ ರಿಲೇಷನ್ಶಿಪ್ ಚೆನ್ನಾಗಿದೆ, ಏನೋ ಒಂದು 3 ಹೊತ್ತು ಊಟ ಚೆನ್ನಾಗಿ ನಡೀತಾ ಇದೆ, ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅದೇ ಒಂದು ಆರೋಗ್ಯವಾದಂಥ ಲೈಫು. ಅದರಿಂದ ಡೌನ್ಗಿಳಿದಷ್ಟು ನಮಗೆ ಆ ಲೈಫೇ ತುಂಬ ಎಷ್ಟೋ ಅತ್ಯುನ್ನತವಾಗಿರುವಂಥ ಲೈಫ್ ಥರ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ಇವಾಗ ನೀವೇನಿದ್ದೀರೋ ಅದೇ ಒಂದು ಪ್ರಾಪರ್ ಲೈಫ್ ನಿಮಗೆ. ಇದನ್ನು ನೀವು ಕಾಪಾಡ್ಕೊಳ್ಬೇಕು ಅಂದರೆ ನೀವು ನಿಮ್ಮ ದೇಹವನ್ನು ನೀವು ಕಾಪಾಡ್ಕೊಳ್ಬೇಕು. ಯು ಕ್ಯಾನ್ ಬೈ ಸೋ ಮೆನಿ ಗ್ಯಾಜೆಟ್ಸ್ ಫಾರ್ ಎಂಟರ್ಟೈನ್ಮೆಂಟ್, ಬಟ್ ಯು ಕಾಂಟ್ ಬೈ ಎ ಸಿಂಗಲ್ ಫಿಂಗರ್, ರೈಟ್? ಒಂದು ಫಿಂಗರ್ ನಿಮ್ಮ ಕೈಲಿ ಕೊಂಡ್ಕೊಳಕ್ಕಾಗಲ್ಲ. ಅದಕ್ಕೆ ಹೇಳ್ತೀನಿ, ಫಾರ್ ಎಕ್ಸಾಂಪಲ್, ಒಂದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹಲ್ಲು ಕ್ಯಾಪ್ ಹಾಕ್ಸ್ಕೊಳ್ಬೇಕು ಅಂತ ಇಟ್ಕೊಳ್ಳಿ. ನಿಮ್ಮ ಹಲ್ಲಿಗೆ ಕರೆಕ್ಟಾಗಿರೋವಂಥ ಒಂದು ಕ್ಯಾಪ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಕರೆಕ್ಟ್ ಸೈಜು, ಒಳ್ಳೆ ಕ್ವಾಲಿಟಿ ಬೇಕಂದರೆ ಕಾಸ್ಟ್ಲಿ. ಜಿರ್ಕೋನಿಯಮ್ ಅಂತ ಮೆಟೀರಿಯಲ್ ತೊಗೊಂಬಂದು ಹಾಕ್ಸ್ಕೊಬೇಕು ಅಂದರೆ ಅದೆಲ್ಲ ಕಾಸ್ಟ್ಲಿ. ಅದಾದಮೇಲೆ ಕಣ್ಣು ಕಾಣಿಸ್ತಾ ಇಲ್ಲ, ಸ್ಪೆಕ್ಸ್ ಹಾಕ್ಕೊಳ್ತೀನಿ, ಓಕೆ ನಾನು ಲೆನ್ಸ್ ಹಾಕ್ಕೊಳ್ತೀನಿ, ಲೆನ್ಸು ಬೇಡ ನಾನು ಆಪ್ರೇಷನ್ ಮಾಡಿಸ್ಕೊಳ್ತೀನಿ. ಅದಕ್ಕೆಲ್ಲ ಇಲ್ಲಿ ಎಷ್ಟು ದುಡ್ಡು ಆಗುತ್ತೆ ಗೊತ್ತಾ? ಲಕ್ಷಾಂತರ ರೂಪಾಯಿ ಆಗುತ್ತೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೇಕು ಅಂದರೆ. ಹಲ್ಲುಗಳಿಗೆ ಇದೆಲ್ಲ ಸಿಂಪಲ್ ಥಿಂಗ್ಸ್, ಬಟ್ ಇವೆಲ್ಲ ಕಾಸ್ಟ್ಲಿ. ಅವ್ರೇನು ಹೇಳ್ತಾರೆ, ಇದೊಂದು ನಾವು ಸರ್ವಿಸ್ ಆಗಿ ಕೊಡ್ತಾ ಇದ್ದೀವಿ, ನೀವು ಅದಕ್ಕೆ ಪೇ ಮಾಡ್ತಾ ಇದ್ದೀರಾ, ಅದರಿಂದ ಇದೊಂದು ಒಳ್ಳೆ ಸರ್ವಿಸ್ ಅಂತ ಹೇಳ್ತಾರೆ. ಬಟ್ ಈ ಸರ್ವಿಸಲ್ಲಿ ಹಣ ಇದೆ, ಹಣನೇ ಸೋರ್ಸು. ಹಣ ಇಲ್ಲ ಅಂದರೆ ಸರ್ವಿಸ್ ಇಲ್ಲ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅದರಿಂದ ನೀವು ಹಣ ಸಂಪಾದನೆ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ. ಅದು ಫಸ್ಟ್ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನೋಡಿ. ಏನು ಮಾಡಿದ್ರೆ ಆರೋಗ್ಯ ಹಾಳಾಗೋಗುತ್ತೆ, ಏನು ಮಾಡ್ತಾ ಇದ್ರೆ ಖಂಡಿತ ಹಾಳಾಗೋಗುತ್ತೆ. ಏನು ಮಾಡೋದು ನಿಲ್ಲಿಸಿದ್ರೆ ಹಾಳಾಗ್ತಾ ಇರೋದು ನಿಲ್ಲುತ್ತೆ. ನಾನು ಏನು ಮಾಡಬೇಕು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಏನು ಮಾಡಬೇಕು, ಯಾವ ಚೇಂಜ್ ಮಾಡ್ಕೊಳ್ಬೇಕು, ಇದೆಲ್ಲ ತುಂಬ ಎಸೆನ್ಷಿಯಲ್ ಥಿಂಗು. ನಾನು ತುಂಬ ವ್ಯಕ್ತಿಗಳು ನೋಡಿದ್ದೀನಿ, ತುಂಬ ಜನ ಚೆನ್ನಾಗಿ ಬಾಳಿ ಬದುಕ್ತವರು ಸಾಯ್ಬೇಕಾದ್ರೆ ತುಂಬ ಅಸಹಾಯಕತೆಯಿಂದ ಸತ್ತಿದ್ದಾರೆ. ಕೋವಿಡ್ ಟೈಮಲ್ಲೆಲ್ಲ ನಾನು ನೋಡಿದ್ದೀನಿ, ಆದ್ದರಿಂದ ಹೇಳ್ತಾ ಇದ್ದೀನಿ. ನೀನು ಯಾರೋ ಹೇಳೋಕ್ಕೆ ಅಂತ ನೀವು ಕೇಳ್ಬೋದು, ಬಟ್ ಅಟ್ಲೀಸ್ಟ್ ಯಾರು ಹೇಳೋಕ್ಕೆ ಯಾರೂ ಇಲ್ಲ ಅಂದರೆ ನಾನಾದರೂ ಇದ್ದೀನಿ ಅಂತ ಅಂದ್ಕೊಳ್ಳಿ. ರೈಟ್? ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಹಾಸ್ಪಿಟಲ್ ಸೇರಿಸಿದ್ದಾರೆ. ಕುತ್ಕೊಂಡು ಯೋಚನೆ ಮಾಡಬೇಕು, ಏನು ಮಾಡೋದು, ಹೆಂಗೆ ಮಾಡೋದು, ಹಣ ಹೆಂಗೆ ಹೊಂದಿಸೋದು, ಯಾರು ಕೊಡ್ಬೋದು, ಕೊಟ್ಟ ಮೇಲೆ ಹೆಂಗೆ ತೀರಿಸೋದು, ಅವ್ರು ಸರಿಯಾಗಿ ಬಿಡ್ತಾರಾ, ವಾಪಸ್ ಚೆನ್ನಾಗಿ ಬರ್ತಾರಾ, ಇದೆಲ್ಲ ಯೋಚನೆ ಮಾಡಬೇಕು. ಇದೆಲ್ಲ ಯೋಚನೆ ಮಾಡಿರಲ್ಲ, ಬಟ್ ಮಾಡಬೇಕಾಗತ್ತೆ.
ತುಂಬ ಕಷ್ಟ. ಜನ ಬ್ಲ್ಯಾಂಕ್ ಆಗಿಬಿಡ್ತಾರೆ ಈ ಟಾಪಿಕ್ ಮಾತಾಡಿದ್ರೇ. ದೇ ಫೀಲ್ ಲೈಕ್ ಹೆಂಗೆ ಒಂದು ಎಂಟರ್ಟೈನ್ಮೆಂಟ್ ಮಾತ್ರನೇ ಸೀಕ್ ಮಾಡ್ತಾ ಇರೋಂಥ ಒಂದು ಮೈಂಡ್ಗೆ ನೀವೇನೋ ಒಂದು ತಲೆಗೆ ಹಾಕಿದ್ರಿ ಅಂದರೆ ಅದು ಪ್ರೊಸೆಸ್ ಮಾಡಲ್ಲ. ಅದು ಇಟ್ಸ್ ಲೈಕ್ ಆಟಾಡ್ತಾ ಇರೋ ವ್ಯಕ್ತಿಗೆ ಕೂತ್ಕೊಂಡು ಮ್ಯಾಚ್ ಹೇಳ್ಕೊಟ್ಟಂಗೆ ಕತೆ ಇದು. ಬಟ್ ಅದು ಇಂಪಾರ್ಟೆಂಟ್. ದಿಸ್ ಈಸ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಸಿಂಪಲಾಗಿ ಅರ್ಥ ಹೇಳ್ತೀನಿ, ನೋಡ್ಕೊಳ್ಳಿ. ಯಾರೋ ಒಬ್ಬರು ವ್ಯಕ್ತಿ ನಿಮಗೆ ಬಂದು ಯಾವುದೋ ಒಂದು ಸರ್ವಿಸ್ ತೊಗೊಂಡು ಬಂದು ನನಗೆ ಕಾಲು ನೋವ್ತಾ ಇದೆ, ಸರಿ ನಾನು ನಿನ್ನ ಕಾಲು ಮಸಾಜ್ ಮಾಡಿಕೊಡ್ತೀನಿ, ನಾನು ಈ ಡಿವೈಸಿಂದ ನಿನಗೆ ಮಸಾಜ್ ಮಾಡಿಸ್ತೀನಿ, ಈ ಥರ ಏನೋ ಒಂದು ಮಾಡ್ತಾರೆ. ಅದೊಂದು ಕಾನ್ಸೆಪ್ಟ್ ಇಟ್ಕೊಳ್ಳೋಣ. ಯಾರೋ ಬಂದು ನಿಮ್ಗೇನಕ್ಕೆ ರೀ ಮಾಡಬೇಕು? ನೀವೇನೋ ಅವ್ರ ಫ್ರೆಂಡ್ಗಳೇ ಯಾರೂ ಹೆಲ್ಪ್ ಮಾಡಲ್ಲ ಈಗಿನ ಕಾಲದಲ್ಲಿ. ಅದೇ ರೀತಿ ಒಂದು ಹಾಸ್ಪಿಟಲ್ಲು, ಒಂದು ಇನ್ಸ್ಟಿಟ್ಯೂಷನ್ನು ಅಥವಾ ಏನೋ ಒಂದು ಮೆಡಿಕಲ್ ಕಾಲೇಜು, ಅವರೆಲ್ಲ ಒಂದು ಸಂಸ್ಥೆ ಇಟ್ಕೊಂಡಿದ್ದಾರೆ. ಅದನ್ನು ನಾವು ನಿಮಗೆ ಒಂದು ಸರ್ವಿಸ್ ಮಾಡ್ತೀವಿ ಅಂತ ಅವರು ಇದು ಮಾಡ್ತಾರೆ. ನೀವು ದುಡ್ಡು ಕೊಟ್ಟರೆ ನಿಮಗೆ ಸರ್ವೀಸು. ಗೌರ್ಮೆಂಟ್ ಕಾರ್ಡ್ಸ್ ಎಲ್ಲ ಇದೆ. ಆ ಕಾರ್ಡ್ಸ್ ಎಲ್ಲ ಹೇಗಿದೆ ಅಂದರೆ, ನಮ್ಮ ಮನೆಯಿಂದ ಒಂದು 20-25 ಕಿಲೋಮೀಟ್ರ್ ದೂರ ಹೋಗಬೇಕು ಆ ಸರ್ವಿಸ್ ಮಾಡಿಸ್ಕೊಳ್ಬೇಕು ಅಂದರೆ. ಅಲ್ಲಿನೂ ನಿಮ್ಗೆ ಪ್ರಾಪರಾಗಿ ಸಿಗುತ್ತೋ ಗೊತ್ತಿಲ್ಲ. ಒಂದು ಇಂಗ್ಲೀಷ್ ಮೆಡಿಸನ್ ಟ್ರೀಟ್ಮೆಂಟ್ ಬೇಕು ಅಂದರೆ ನಿಮ್ಗೆ ಆಯುರ್ವೇದಿಕ್, ಯುನಾನಿ ಆ ಥರ ಹೋಗ್ಬಿಡ್ತಾರೆ. ಅಂತ ಇದಕ್ಕೆ ನಿಮ್ಗೆ ಗೌರ್ಮೆಂಟ್ ಸರ್ವಿಸ್ ಕೊಡ್ತಾರೆ. ಅವಾಗೇನು ಮಾಡ್ತೀರಾ? ವ್ಯಕ್ತಿ ಹೋಗ್ಬಿಡ್ತಾನಷ್ಟೇ ಮೇಲಿಕ್ಕೆ. ಸೊ ಈ ಥರ. ಆದ್ದರಿಂದ ನೀವು ಆದಷ್ಟು ನಿಮ್ಮ ದೇಹವನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಆರೋಗ್ಯ ಹೊರಟೋಯ್ತು ಅಂದರೆ ನಿಮ್ಮ ಹತ್ರ ಏನಿದ್ರೂ ಅದೆಲ್ಲ ಇಂಪಾರ್ಟೆಂಟೇ, ನಿಜವಾಗ್ಲೂ ಇಂಪಾರ್ಟೆಂಟ್. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಈ ದೇಹ, ಆಯಿತಾ? ನೀವು ಅಂದ್ಕೊಂಡಂಗೆ ಬಾಳಬೇಕು, ನೀವು ಅಂದ್ಕೊಂಡಿರೋ ಜಾಗಕ್ಕೆ ಹೋಗಬೇಕು, ಅಂದ್ಕೊಂಡಿರೋದನ್ನು ತಿನ್ನಬೇಕು, ಅಂದ್ಕೊಂಡಿರೋದನ್ನ ನೋಡಬೇಕು, ಏನೇ ಮಾಡಬೇಕು ಅಂದ್ರೂ ಪ್ರೈಮರಿ ಸೋರ್ಸ್ ಬಂದು ದೇಹ. ಇದು ಇಲ್ಲ ಅಂದರೆ ಅದು ಏನಿದ್ರೂ ಪ್ರಯೋಜನ ಇಲ್ಲ. ಕಣ್ಣಿಲ್ಲ ಅಂದರೆ ಪ್ರಪಂಚನೇ ಕಾಣಿಸಲ್ಲ, ವೇಸ್ಟ್. ಆ ಥರ ಆಯಿತು ಕತೆ. ಅದರಿಂದ ಹಣ ಮುಖ್ಯ, ಹಣಕ್ಕಿಂತ ದೇಹ ಮುಖ್ಯ. ದೇಹ ಇದ್ರೂ ಅದಕ್ಕೆ ಆರೋಗ್ಯ ಮುಖ್ಯ. ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ, ಕಾರ್ಯರೂಪಕ್ಕೆ ತಗೊಂಡು ಬನ್ನಿ. ಸಂತೋಷವಾಗಿರ್ತೀರ ಆರೋಗ್ಯವಾಗಿದ್ದರೆ, ಅದು ಮಾತ್ರ ನಿಜ. ಥ್ಯಾಂಕ್ ಯು.